ಎಲ್ರಿಗೂ ನಮಸ್ತೆ. ಇದು ಮಂಗಳವಾರ ಮಧ್ಯಾಹ್ನದ ಮಿನಿ ಲಾಗ್. ಇವತ್ತು ನಿರ್ಜಲ ಏಕಾದಶಿ ಇದೆ. ಮನೇಲಿ ಅಡುಗೆ ಕೆಲಸ ತುಂಬಾ ಕಡಿಮೆ, ಯಾಕಂದರೆ ನಾನು ಉಪವಾಸ ಇರೋದ್ರಿಂದ ಹೆಚ್ಚು ಅಡುಗೆ ಮನೇಲಿ ಕೆಲಸ ಇರಲಿಲ್ಲ, ಹಾಗೆ ನಿದ್ದೆ ಕೂಡ ಮಾಡೋ ಹಾಗಿರಲಿಲ್ಲ. ಇವತ್ತು ಏಕಾದಶಿ ಇರೋದ್ರಿಂದ ಪ್ರತಿ ಗುರುವಾರ ನಾನು ಗುರುವಾರದ ಪೂಜೆಗೆ ಅಂತ ಹೇಳಿ ದೇವ್ರ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಟು ಅಭ್ಯಾಸ. ಆದರೆ ಇವತ್ತು ತುಂಬ ಸಮಯ ಇದೆ ಅಂತ ಹೇಳಿ ಇವತ್ತೇ ದೇವ್ರ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಟೆ. ನಾನು ಮುಂಚೆ ಹೀಗಿರಲಿಲ್ಲ. ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ರಾಯರಿಗೆ ಮನೆಗೆ ಏನೇ ವಸ್ತು ತರಲಿ, ಅದರಲ್ಲಂತೂ ಸ್ಟೀಲ್ ಐಟಮ್ಸು ಅಥವಾ ಯಾರು ಏನಾದರೂ ಮದುವೆ ಮನೆಗಳಲ್ಲಿ ಗಿಫ್ಟ್ ಕೊಟ್ಟರೆ ಅದನ್ನ ನಾನು ಮೊದಲು ಎತ್ತಿಡೋದು ರಾಯರ ಪೂಜೆಗೆ ಉಪಯೋಗಿಸೋದಕ್ಕೆ ಆಗುತ್ತೆ ಅಂತ ಹೇಳಿ ಎತ್ತಿಟ್ಕೋತೀನಿ. ಅದಕ್ಕೂ ಮುಂಚೆ ಮನೇಲಿ ವಸ್ತುಗಳಿದ್ರು, ಮನೇಲಿ ಪಾತ್ರೆಗಳಿದ್ರು, ನಾನು ಯಾವುದನ್ನು ದೇವ್ರ ಮನೆಗೆ ಅಥವಾ ರಾಯರ ಪೂಜೆಗೆ ಅಂತ ಎತ್ತಿಡ್ತಿರ್ಲಿಲ್ಲ. ಏನೇ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂದರೂ ಅದು ರಾಯರ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ. ರಾಯರು ಕೊಟ್ಟರೆ ಭಕ್ತಿ. ಇವಾಗ ರಾಯರಿಗೆ ಅಂತ ಹೇಳಿ ನೋಡಿ ಈ ಟಬ್ ಫುಲ್ ಪಾತ್ರೆಗಳನ್ನ ಜೋಡಿಸಿಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಉಪಯೋಗಿಸ್ತೀನಿ ಗುರುವಾರದ ಪೂಜೆಗೆ. ಒಂದೊಂದು ಸಲ ಒಂದೊಂದು ಸೆಟ್ನ ಬಳಸ್ಕೊಳ್ತೀನಿ. ಅದಾದಮೇಲೆ ಸರೋಜ ಬಂದು ಪಾತ್ರೆ ತುಳ್ಕೊಟ್ಟಿದ್ಲು, ಮನೆ ಪಾತ್ರೆಗಳನ್ನ ಅದನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲನೂ ಅದದೇ ಪ್ಲೇಸ್ಗೆ ಇಟ್ಟೆ. ನಾನಂತೂ ಪ್ರತಿದಿನ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ತುಂಬ ನಿದ್ದೆ ಮಾಡ್ತೀನಿ. ಆಲ್ಮೋಸ್ಟ್ ಒಂದೊಂದು ಟೈಮ್ ಅಂತೂ 2 ಅವರ್ಸ್ವರೆಗೂ ನಿದ್ದೆ ಮಾಡ್ತೀನಿ. ಬಟ್ ಇವತ್ತು ನಿದ್ದೆ ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲನೂ ಕ್ಲೀನಾಗಿ ಅದದೇ ಪ್ಲೇಸ್ಗಿಟ್ಟೆ. ತುಂಬ ಕ್ಲೀನಾಗಿ ಅಡುಗೆ ಮನೆಯನ್ನು ರೆಡಿ ಮಾಡಿದೆ. ಕ್ಲೀನಾಗಿದ್ದಷ್ಟು ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ನಾವು ತುಂಬ ಹೊತ್ತು ಮನೇಲೇ ಕಳೆಯೋದ್ರಿಂದ ಸಮಯನ ಮನೆ ಯಾವುದೇ ಭಾಗ ನೋಡಿದ್ರೂ ಸ್ವಚ್ಛವಾಗಿದ್ದಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಥ್ಯಾಂಕ್ ಯು.